ಲೋಕಾಯುಕ್ತ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ. ಸಿಬಿಐ ತನಿಖೆ ಬಗ್ಗೆ ಕೋರ್ಟ್ ಮೊರೆ ಹೋಗ್ತೇವೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಾನು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸ್ನೇಹಮಯಿ ಕೃಷ್ಣ ಅವರು. ಯಾಕೆಂದ್ರೆ ಲೋಕಾಯುಕ್ತಕ್ಕೇನೆ ಈಗ ಆಲ್ರೆಡಿ ಹೈಕೋರ್ಟ್ ಸೀಮಾರಿ ಹಾಕಿದೆ, ಸರಿಯಾಗಿ ತನಿಖೆಯನ್ನ ಮಾಡಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಕರಣದಲ್ಲಿ. ಸೊ ಹೀಗಾಗಿ ಯಾವ ನಂಬಿಕೆ ಮೇಲೆ ಲೋಕಾಯುಕ್ತದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಳ್ಬೇಕು? ನಾವು ಸಿಬಿಐ ಇಂದ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೆಡ್ ಪಿಟಿಷನ್ ಅನ್ನ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು. ನಿನ್ನೆ ಮಾತನಾಡ್ತಾ ಇದ್ದಾಗ ನನ್ನ ಹೋರಾಟಕ್ಕೆ 2ನೇ ಜಯ ಸಿಕ್ಕಿದೆ, ನಾನು ಕೊನೆವರೆಗೂ ಹೋರಾಟ ಮಾಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟರು. ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಭಾವವನ್ನ ಬೀರಬಹುದು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೂ ಕೂಡ ಅವರದೇ ಸರ್ಕಾರ ಇರುತ್ತೆ, ಹೀಗಾಗಿ ಸಿಬಿಐ ತನಿಖೆಗೆ ಆಗ್ರಹಿಸ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ಆಕ್ಚುಲಿ ಪ್ರಕರಣದ ವಿಚಾರಣೆ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೆ, ಈಗ ಏನು ಲೋಕಾಯುಕ್ತ ನಿಮ್ಗೆ ಓಕೆನಾ? ಲೋಕಾಯುಕ್ತದಿಂದ ಏನಾದರೂ ತನಿಖೆ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಅಂದರೆ ಲೋಕಾಯುಕ್ತದಿಂದ ತನಿಖೆ ಮಾಡಬೇಕು ಅಂತ ಏನಾದರೂ ಆದೇಶ ಬಂದರೆ ಅಂದರೆ ಇಲ್ಲ, ನಾವು ಒಪ್ಕೊಳ್ಳೋದಿಲ್ಲ, ಸಿಬಿಐ ಇಂದನೇ ತನಿಖೆ ಆಗಬೇಕು ಅಂತ ರೆಡ್ ಪಿಟಿಷನ್ ಸಲ್ಲಿಸ್ತೀವಿ ನಾವು ಅಂತ ಹೇಳಿದ್ರು. ನಮ್ಮ ಪ್ರತಿನಿಧಿ ಆನಂದ್ ಸ್ನೇಹಮಯಿ ಕೃಷ್ಣ ಅವ್ರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಅವರು ಕೇಳೋಣ. ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿದಂತಹ ಮೂಢ ಹಗರಣ ಇದೀಗ ಒಂದು ಹಂತಕ್ಕೆ ಬಂದು ತಲುಪಿದೆ. ಏನು ಹೈಕೋರ್ಟ್ ಕೂಡ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿತ್ತು. ಅಲ್ಲದೆ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕೂಡ ಸಿಎಂ ವಿರುದ್ಧ ತನಿಖೆಗೆ ಆದೇಶ ಮಾಡಿದೆ. ಮೈಸೂರು ಲೋಕಾಯುಕ್ತಕ್ಕೆ ಕೇಸನ್ನು ವರ್ಗಾಯಿಸಿ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವ್ರನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿದ್ದೀನಿ. ಸರ್, ನಿಮ್ಮ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ ಅಂತ ಹೇಳ್ಬೋದು, ಏನ್ ಹೇಳ್ತೀರಿ ಸರ್? ಹೌದು ಸರ್, ನಮ್ಮ ನಿರಂತರ ಹೋರಾಟಕ್ಕೆ ಇದು 2ನೇ ಜಯ ಅಂತ ಹೇಳ್ಬೋದು. ಮೊದಲನೇ ಜಯ ಮೊನ್ನೆ ಉಚ್ಚ ನ್ಯಾಯಾಲಯ ಆದೇಶ ಮಾಡಿರುವಂಥದ್ದು, 2ನೇ ಜಯ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಮಾಡಿರುವಂಥದ್ದು. ಸೊ ಇದೇ ಈ ಒಂದು ಯಶಸ್ಸು ಏನು ನಮಗೆ ಸಿಕ್ಕಿದೆ, ಅದೊಂದು ನಮ್ಮ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಸೊ ಹೀಗಾಗಿ ನಮ್ಮ ಹೋರಾಟನ ಮುಂದುವರಿಸಿ ಈ ಪ್ರಕರಣ ಒಂದು ತಾರ್ಕಿಕ ಅಂತಿನ ಕಾಣಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಡೇ 1 ಹೇಳ್ತಾ ಬಂದ್ರು, ನಾನು ಯಾವುದೇ ತಪ್ಪು ಮಾಡಿಲ್ಲ, ಇಲ್ಲಿ ನನ್ನ ಪ್ರಭಾವ ಬಳಸಿಲ್ಲ ಅನ್ನುವಂಥದ್ದು. ಈಗ ಆದೇಶ ಆಗಿದೆ, ಯಾವ ರೀತಿಯಲ್ಲಿ ಅದನ್ನ ಅವರು ಎದುರಿಸ್ತಾರೆ? ಯಾಕೆಂದ್ರೆ ತಪ್ಪೇ ಮಾಡಿಲ್ಲ ಅನ್ಕೊಂಡ್ಬಂದ್ರು, ಕೋರ್ಟ್ ಕೂಡ ಆದೇಶ ಕೊಡ್ತು, ಈಗ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿದೆ. ಸರ್, ಅವ್ರು ಮೊದಲಿಂದನೂ ಕೂಡ ರಾಜ್ಯಕ್ಕೆ ಸುಳ್ಳುಗಳನ್ನ ಹೇಳ್ತಾ ತಾನೇನು ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ, ಆ ತೀರ್ಪಿನ ವಿವರಣೆ ನೋಡಿದಾಗ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರ ಪಾತ್ರ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಆಗಿದೆ, ಆ ಒಂದು ಪ್ರಭಾವದ ಆಧಾರದ ಮೇಲೆ ಯಾವ ರೀತಿ ಅಪರಾಧ ಕೃತ್ಯ ನಡೆದಿದೆ ಅಂತೇಳಿ ಆ ತೀರ್ಪಿನ ಸ್ಪಷ್ಟ ಬರೆದಿದೆ. ಸೊ ನ್ಯಾಯಾಲಯ ತೀರ್ಪಿಗೆ ಮನ್ನಣೆ ಕೊಡಬೇಕು ಹೊರತು ಇವರು ಬಾಯಿ ಮಾತಲ್ಲಿ ಹೇಳೋಂಥ ವಿಚಾರಗಳಿಗೆ ಯಾರು ಮನ್ನಣೆ ಕೊಡಲ್ಲ ಅನ್ನೋದು ರಾಜ್ಯ ಜನಕ್ಕೆ ಗೊತ್ತಿದೆ. ನಿನ್ನೆಯೂ ಕೂಡ ಅವ್ರು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ತನಿಖೆ ಎದುರಿಸ್ತೀನಿ ನಾನು ಅಂತ. ನಿಷ್ಪಕ್ಷವಾದ ತನಿಖೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಸರ್, ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂಥ ತನಿಖಾ ಸಂಸ್ಥೆಯಿಂದ ನಿಷ್ಪಕ್ಷ ತನಿಖೆ ನಡೆಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಯಾಕಂತಂದರೆ ಆ ಕಾಂಗ್ರೆಸ್ ಸರ್ಕಾರನ ಅಧಿಕಾರದಿಂದ ಸೊ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಕೂಡ ನಿಷ್ಪಕ್ಷ ತನಿಖೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರದೇ ಸರ್ಕಾರ ಇರುತ್ತೆ, ಅವ್ರಿಗೆ ನಂಬ್ಕೊಂಡಿರೋಂಥ ವ್ಯಕ್ತಿಗಳು ಅವ್ರ ಅಧಿಕಾರದಲ್ಲಿರ್ತಾರೆ. ಸೊ ಅವ್ರ ಪ್ರಭಾವ ಇರೋದು ಖಂಡಿತ ಸಹಜವಾಗಿ ಅದು. ಹಾಗಾಗಿ ಸಿಬಿಐ ಕೊಡಬೇಕು ಅಂತೇಳಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಇವತ್ತು ಅಥವಾ ನಾಳೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ. ಯಾಕೆಂದ್ರೆ ಈಗ ಲೋಕಾಯುಕ್ತ ತನಿಖೆ ಮುಖ್ಯಸ್ಥರು ಯಾರು ಬರ್ತಾರೆ ಅವ್ರಿಗೆ ಎರಡು ಸಿಎಂ ಆಗಿರ್ತಾರೆ. ಎಲ್ಲ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಕೆಲವು ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇರೋದೇ, ಇವರ ಅಂಡರ್ಲೆ ಬರೋದ್ರಿಂದ ನ್ಯಾಯ ಸಿಗೋದಿಲ್ಲ, ರಾಜೀನಾಮೆ ಕೊಡ್ಲಿ ಫಸ್ಟ್ ಇವರು ಅನ್ನುವಂಥದ್ದು. ಸರ್, ಅದೇ ಸರ್, ರಾಜೀನಾಮೆ ಕೊಟ್ಟ ತಕ್ಷಣ ಪ್ರಭಾವ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದೇ ಸರ್ಕಾರ ರಾಜ್ಯದಲ್ಲಿರೋದ್ರಿಂದ ಪರೋಕ್ಷವಾಗಿ ಅವರು ತಮ್ಮ ಪ್ರಭಾವನ ಬೇರೆ ಇರ್ತಾರೆ. ಹಾಗಾಗಿ ನನಗೆ ರಾಜೀನಾಮೆ ಕೊಡೋದು ಅಷ್ಟು ಮುಖ್ಯ ಅಲ್ಲ. ಆದರೆ ಆ ಸ್ಥಾನಕ್ಕೆ ಗೌರವ ಕೊಡೋ ನಿಟ್ಟಿನಲ್ಲಿ ಆ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಡೋದು ಸೂಕ್ತ ಅಂತ ಹೇಳ್ತೀನಿ ನಾನು. ಸರ್, ಈಗ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಇಲ್ಲ ಸರ್, ಈಗ ಇವತ್ತು ಅದೇ ಪ್ರಕರಣ ದಾಖಲು ಮಾಡಿಸ್ತೀವಿ. ಅದಾದ ನಂತರ ಈಗಾಗಲೇ ಹೇಳ್ದಂಗೆ ಈ ತನಿಖಾ ಸಂಸ್ಥೆ ಅಂದರೆ ಸಿಬಿಐನ ತನಿಖೆ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಸೊ ಇವತ್ತು ಅಥವಾ ನಾಳೆ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ ಸಿಬಿಐ ಕೊಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದಾದ ನಂತರ ಮುಂದಿನ ತನಿಖೆ ಸಿಬಿಐಯಿಂದ ಮಾಡಿಸ್ತೀವಿ. ಥ್ಯಾಂಕ್ ಯು ಸರ್. ಅಂದ್ರೆ ನಮಗೆ ಲೋಕಾಯುಕ್ತದಲ್ಲಿ ನಂಬಿಕೆ ಇಲ್ಲ, ನಾವು ಸಿಬಿಐ ತನಿಖೆಗೆ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅನ್ನೋಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.